ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಸೂರ್ಯ ಚಂದ್ರ ತಾರೆಗಳನ್ನು ರಚಿಸಿ ಹೇ ಪ್ರಭು, ಏಕದೇವ ಸೃಷ್ಟಿಕರ್ತ ನಿನಗೆ ಮಣಿವೇನಾ. ಸೂರ್ಯ ಚಂದ್ರ ತಾರೆಗಳನ್ನು ರಚಿಸಿದ ಪ್ರಭು, ಏಕದೇವ ಸೃಷ್ಟಿಕರ್ತ ನಿನಗೆ ಮಣಿವೇನಾ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈಗ ನಾವು ಹಾಡಿದ ಹಾಡಿನ ಸಾಲುಗಳಂತೆ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಸೃಷ್ಟಿಸಿದ ಸೃಷ್ಟಿಕರ್ತನು ಏಕೈಕ ಪ್ರಭು, ಅದೃಶ್ಯ ದೇವನ ಸದೃಶ್ಯ ರೂಪ ಪ್ರಭು ಯೇಸು ಕ್ರಿಸ್ತರಿಗೆ ಎಲ್ಲ ಸ್ತುತಿ ಸ್ತೋತ್ರ ಘನ ಮಾನ ಗೌರವ ಯುಗ ಯುಗಾಂತರಕ್ಕೂ ಸಲ್ಲಲಿ, ಆಮೇನ್. ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆಗಳು 19. ಇದರ ಟೈಟಲ್ ನೋಡುವುದಾದರೆ ಪ್ರಕೃತಿ ದೇವನ ಕೈಕೃತಿ. ಇಡೀ ಪ್ರಕೃತಿ ದೇವರ ಮಹಿಮೆಯನ್ನು ಸಾರ್ತಾ ಇದೆ. ದೇವರ ಶಕ್ತಿ ಸಾಮರ್ಥ್ಯ ಬಲ ಎಂಥದ್ದು ಎಂದು ಪ್ರಕೃತಿ ದೇವರನ್ನು ಪ್ರಕಟಪಡಿಸುತ್ತಾ ಇದೆ ಎಂಬುದಾಗಿ. ಆಕಾಶ ಮಂಡಲ ಸಾರುತ್ತಿದೆ ದೇವರ ಮಹಿಮೆಯನ್ನು, ತಾರಾಮಂಡಲ ತೋರುತ್ತಿದೆ ದೇವರ ಕೈಕೃತಿಗಳನ್ನು. ನಾವು ಆಕಾಶದೆಡೆಗೆ ಕಣ್ಣೆತ್ತಿ ನೋಡಿದರೆ ಆ ಸೂರ್ಯನನ್ನು ಬರಿಗಣ್ಣಿನಿಂದ ಸಹ ನೋಡಲು ಸಾಧ್ಯವಿಲ್ಲ. ಇಡೀ ಭೂಲೋಕಕ್ಕೆ ಪ್ರಪಂಚಕ್ಕೆ ಬೆಳಕನ್ನು ಕೊಡುವ ಸೂರ್ಯ ಚಂದ್ರ ನಕ್ಷತ್ರಗಳು ಅದ್ಭುತ 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 ವಿಸ್ಮಯಕರ. ನಾವು ನೋಡುವ ಆ ವಸ್ತುಗಳೇ ಆಗಿರುವಾಗ ಅವುಗಳನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನು ಇನ್ನೆಷ್ಟರ ಮಟ್ಟಿಗೆ ಘನವಂತನು ಪರಾಕ್ರಮಶಾಲಿಯಾಗಿದ್ದಾರೆ ಎಂಬುದಾಗಿ. ಅದನ್ನು ನೋಡುವಾಗ ನಮಗೆ ದೇವರ ಮಹಿಮೆ ಹೆಚ್ಚಾಗಿ ವಿಶ್ವಾಸಿಸಲು ಕೃಪೆ ಬರುತ್ತದೆ. ಈ ಸೂರ್ಯ ಚಂದ್ರ ನಕ್ಷತ್ರ ಹಗಲಿಗೆ ಬೆಳಕನ್ನು ಕೊಡಲು ದಾವಿದರ್ಸ ಕೀರ್ತನೆ 136ರಲ್ಲಿ ಸ್ತುತಿ ಮಾಡುವಾಗ, ಹಗಲಿನಲ್ಲಿ ಬೆಳಕನ್ನು ಕೊಡಲು ಸೂರ್ಯನನ್ನು ಸೃಜಿಸಿದಾತನಿಗೆ ಧನ್ಯವಾದ, ರಾತ್ರಿಯಲ್ಲಿ ಬೆಳಕು ನೀಡಲು ಚಂದ್ರನನ್ನು ಸೃಷ್ಟಿ ಮಾಡಿದಾತನಿಗೆ ಧನ್ಯವಾದ. ನೋಡಿ, ದೇವರು ಮನುಷ್ಯನನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸಿದರೆಂದರೆ ಆತನಿಗೆ ಬೇಕಾದ ಎಲ್ಲವನ್ನು ದೇವರು ಸಿದ್ಧ ಮಾಡಿಟ್ಟಿದ್ದಾರೆ. ದಿನವು ಮರುದಿನಕ್ಕೆ ಮಾಡುತ್ತಿದೆ ಈ ಪ್ರಕಟಣೆಯನ್ನು, ರಾತ್ರಿ ಮರುರಾತ್ರಿಗೆ ನೀಡುತ್ತಿದೆ ಈ ಪ್ರಚಾರವನ್ನು. ಈ ದಿನ ಆದಮೇಲೆ ಮಾರನೆಯ ದಿನ ಸೂರ್ಯ ಬರುವಾಗ ಮತ್ತೆ ಹೊಸ ಬೆಳಕು, ಹೊಸ ನಂಬಿಕೆ, ಹೊಸ ನಿರೀಕ್ಷೆ, ಹೊಸ ದಿನ ಅದು ಪ್ರಕಟಣೆ ಮಾಡ್ತಾ ಇದೆ.